ಆರ್ಸಿಬಿ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಾಂಗ್ರಾಚುಲೇಟ್ ಮಾಡಿದ್ದಾರೆ. ಆರ್ಸಿಬಿ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಸಂಭ್ರಮಿಸ್ತಾ ಇದ್ದಾರೆ. ಆರಂಭ ಆಗುತ್ತೆ ಇದೀಗ ಶುಭಾಶಯಗಳ ಮಹಾಪೂರ. ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆರ್ಸಿಬಿಗೆ ಅಭಿನಂದನೆ ತಿಳಿಸಿದ್ದಾರೆ. ಮ್ಯಾಚ್ ಆರಂಭಕ್ಕೂ ಮುಂಚಿತವಾಗಿ ಶುಭ ಹಾರೈಸಿದ್ರು. ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ರಾಜಕೀಯ ನಾಯಕರು ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವಾಗಿ ಆರ್ಸಿಬಿ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಂತಿಂತ ಗೆಲುವ ಕೊನೆ ಮೂಮೆಂಟ್ ವರೆಗೂ ಕೂಡ ನೇಲ್ ಬೈಟಿಂಗ್ ಕ್ಷಣವಾಗಿತ್ತು. ಇದೀಗ ಗೆಲುವಿನ ಹರ್ಷೋದ್ಗಾರ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಒಬ್ರಾದ್ಮೇಲೆ ಒಬ್ರು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಆರ್ಸಿಬಿಗೆ. ಇಡೀ ತಂಡ ಭಾವುಕವಾಗಿದೆ. ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ. ಒಂದಷ್ಟು ಜನ ಅತೀವ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾವ ರೀತಿಯಾಗಿ ಈ ಕ್ಷಣಕ್ಕಾಗಿ ನಾವು ಕಾಯ್ತಾ ಇದ್ವಿ ಅನ್ನೋದನ್ನ ಹೇಳ್ತಾ ಇದ್ರು. 18 ವರ್ಷಗಳ ನಿಷ್ಠೆ, 18 ವರ್ಷದ ಫ್ಯಾನ್ಸ್ ಅಭಿಮಾನ, ಆ ತಾಳ್ಮೆ, ಇವತ್ತು ಅಭಿಮಾನೋತ್ಸವಕ್ಕೆ ಇನ್ನೇನ್ ಬೇಕಿದೆ ಕಾರಣ. ಕಪ್ಪನ್ನ ಗೆದ್ದು ಉತ್ಸವ ಆಚರಿಸ್ತಾ ಇದ್ದಾರೆ. ಎಲ್ಲಾ ಹಬ್ಬಗಳು ಒಂದೇ ದಿನ ಬಂದ್ರೆ, ಒಂದೇ ಸಲ ಬಂದ್ರೆ, ಒಂದೇ ಕ್ಷಣಕ್ಕೆ ಆಚರಣೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಹಾಗಿದೆ ಸಂಭ್ರಮ. ನೋಡಿ, ಸುದೀರ್ಘವಾದಂತ ಟ್ವೀಟ್, ಯಾವ ರೀತಿಯಾಗಿ ಗೆಲುವನ್ನ ತಂದುಕೊಟ್ರು ಆರ್ಸಿಬಿ ತಂಡ ಅನ್ನೋದನ್ನ ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತುಂಬಾ ಕುತೂಹಲವಾಗಿ ನೋಡಿದ್ರು ಮ್ಯಾಚ್ ಅನ್ನ ಅನ್ನೋದು ಅವರ ವಿವರವಾದಂತ ಟ್ವೀಟ್ ಅನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಇಡೀ ಆರ್ಸಿಬಿ ತಂಡದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ. ಹೆಮ್ಮೆ ಅನ್ನೋದಕ್ಕಿಂತಲೂ ಮೇ ಬಿ ಅದಕ್ಕಿಂತ ಎತ್ತರವಾದಂತ ಪದ ಬೇಕು, ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಇದನ್ನ ಈ ಕ್ಷಣವನ್ನ ರ್ಯಾಪ್ ಮಾಡೋದು ಕಷ್ಟ. ಆರ್ಸಿಬಿ ಗೆಲುವಿಗೆ ಡಿಸಿಎಂ ಡಿಕೆಶಿ ಸಂಭ್ರಮ. 18 ವರ್ಷದ ಕಾಯುವಿಕೆ ಅಂತ್ಯ ಅಂತ ಟ್ವೀಟ್ ಮಾಡಿದ್ದಾರೆ. ಮ್ಯಾಚ್ಗೂ ಮುಂಚೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ಅವರೇ ಒಂದು ವಿಚಾರ ಮಾತನಾಡಿದ್ರು. ಇದು ಸಾರ್ಥಕತೆಯ ದಿನ ಅಂತ ಟ್ವೀಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಈ ಸಲ ಕಪ್ ನಮ್ದೆ ಎಂದು ಡಿಕೆ ಸಂಭ್ರಮ. ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆಲುವನ್ನ ಸಾಧಿಸಿದೆ. ಇದು ಸಾರ್ಥಕತೆಯ ದಿನ ಅಂತ ಡಿಸಿಎಂ ಟ್ವೀಟ್ ಮಾಡಿದ್ದಾರೆ. ಇವತ್ತು ಮಾತ್ರ ಅಲ್ಲ, ಅಂದ್ರೆ ಇದಕ್ಕೆ ಮುಂಚೆನೂ ಕೂಡ ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ಎಲ್ಲರೂ ಕೂಡ ವಿಶ್ವಾಸದಲ್ಲೇ ಇದ್ರು. ಅಂದ್ರೆ ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಇದ್ರು. ಆ ಒಂದು ವಿಶ್ವಾಸ ಹುಸಿಯಾಗಿಲ್ಲ. ಆ ಎಲ್ಲ ಕನಸು, ಅವರೆಲ್ಲರ ಪ್ರಾರ್ಥನೆ ಈಗ ಈಡೇರಿದೆ ಅಂತಾನೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿರುವಂತದ್ದನ್ನ ಗಮನಿಸ್ತಾ ಇದೀವಿ. ಇನ್ನು ಸಾಲು ಟ್ವೀಟ್ಗಳು ಇನ್ನು ಬರುವಂತದ್ದು ಬಾಕಿ ಇದೆ. ಮಿನಿಸ್ಟರ್ಗಳು ಈಗಾಗಲೇ ಸಿಎಂ ವಿಶ್ ಮಾಡಿರುವಂಥದ್ದು, ಜೊತೆಗೆ ಮಿನಿಸ್ಟರ್ಗಳು ಈ ಕೇವಲ ರಾಜ್ಯ ಮಟ್ಟದಲ್ಲ, ಅಂದ್ರೆ ಕೊಹ್ಲಿಗೆ ಇರುವಂತ ಅಭಿಮಾನಿ ಬಳಗ ಏನಿದೆ ಇಡೀ ವಿಶ್ವದಾದ್ಯಂತ ಇರುವಂತದ್ದು ಕೊಹ್ಲಿಗೆ ಅಭಿಮಾನಿಗಳು. ಅದರಿಂದನೇ 17 ವರ್ಷಗಳ ಕಾಲ ಕಪ್ ಗೆದ್ದಿಲ್ಲ ಅಂದ್ರೂ ಕೂಡ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಗಳನ್ನ ಹೊಂದಿರುವಂತಹ ತಂಡ ಅಂತಂದ್ರೆ ಅದು ಆರ್ಸಿಬಿ. ಅದಕ್ಕೆ ಕಾರಣ ಕೊಹ್ಲಿ ಹಾಗೆ ಕನ್ನಡಿಗರು. ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಮತ್ತೆ ಜಿತೇಶ್ ಶರ್ಮಾ. ಓಕೆ, ಬೌಲಿಂಗ್ ಮೇಲೆ ಸಾಕಷ್ಟು ಕಾನ್ಫಿಡೆನ್ಸ್ ಇತ್ತ ಮೊದಲಿಂದ? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಡೌನ್ ಆಗ್ತಾ ಇದೆ ಅಂದಾಗ ಫೀಲ್ಡಿಂಗ್ ಯಾವ ರೀತಿ ಇರುತ್ತೆ, ಬೌಲಿಂಗ್ ಯಾವ ರೀತಿ ಇರುತ್ತೆ ಅಂತ ಡೌಟ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟೆನ್ಷನ್ ಬಂತು, ಬಟ್ 1 by 1 ವಿಕೆಟ್ಸ್ ತಗೊಂಡಾಗ ತುಂಬಾ ಚೆನ್ನಾಗಿ ಅನಿಸ್ತು. ಮೇಡಮ್, ಇವತ್ತಿನ ಮ್ಯಾಚ್ ಬಗ್ಗೆ ನೀವೇನ್ ಹೇಳ್ತೀರಾ? ಸಖತ್ತಾಗಿತ್ತು. ಮಹಾರಾಜು ಇವನ್ನೆಲ್ಲ ಏರ್ಪಡಿಸಿರೋದಕ್ಕೆ ಸಖತ್ತಾಗಿತ್ತು ಅಷ್ಟೇ. ಮೇಡಮ್, ನೀವು ಏನ್ ಹೇಳ್ತೀರಾ ಮೇಡಮ್? ಮ್ಯಾಚ್ ಸಾಕಷ್ಟು ಕುತೂಹಲದಿಂದ ನೋಡಿದ್ರ, ಕೊನೆವರೆಗೂ ನೋಡಿದ್ರ, ಕೊನೆಗೂ ಆರ್ಸಿಬಿ ಗೆದ್ದಿದೆ 18 ವರ್ಷ ಆದ್ಮೇಲೆ. ತುಂಬಾ ಖುಷಿ ಆಗ್ತಾ ಇತ್ತು. ಹಿಂಗೆ ನಮ್ಗೆ ನೆಕ್ಸ್ಟ್ ಇದು ಸ್ಟಾರ್ಟ್ ಆಗುತ್ತೆ. ಇವಾಗಿಂದ ನಮ್ ಕಪ್ ನಮ್ಗೆ ಸಿಗತ್ತೆ. ಒಟ್ಟಾರೆಯಾಗಿ ಆರ್ಸಿಬಿ ಗೆಲುವು ಅಭಿಮಾನಿಗಳಲ್ಲಿ ಸಖತ್ ಜೋಶ್ ತಂದಿದೆ ಅಂತಾನೆ ಹೇಳ್ಬೋದು. 18 ವರ್ಷಗಳಿಂದ ಕಾಯ್ತಿದ್ದಂತಹ ಈ ಗೆಲುವಿಗೆ ಕೊನೆಗೂ ಇವತ್ತು ಬಂದಿದೆ. ಈ ಮುಖಾಂತರವಾಗಿ ಮೊದಲ ಬಾರಿಗೆ IPL ಅನ್ನ ಆರ್ಸಿಬಿ ಗೆದ್ದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್, TV9 ತುಮಕೂರು.
18 ವರ್ಷಗಳ ಬಳಿಕ RCB ಜೈಬೇರಿಯನ್ನು ಬಾರಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಿದ್ರೆ ನಗರದ ಹಲವು ಪಬ್ಗಳಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ತೊಡಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಒಂದೇ ಹೇಳ್ತಿರ್ತಕ್ಕಂಥ RCB ಈ ಸಲ ಕಪ್ ನಮ್ದೇ ಅಂತ ಹೇಳಿ. ಮೇಡಮ್ ಯಾವ ರೀತಿ ಎಂಜಾಯ್ ಮಾಡಿದ್ರೆ ಆಕ್ಚುಲಿ ಅಂತ ಯಾವ ರೀತಿ ಎಂಜಾಯ್ ಮಾಡಿದ್ರೆ ಆಕ್ಚುಲಿ ಇಡೀ ಮ್ಯಾಚ್ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಬ್ಲಡ್ ಅಲ್ಲಿ RBC ಇರೋ ತನಕ RCBನೇ ಸಪೋರ್ಟ್ ಮಾಡೋದು ನಾವು. ಹೇಗಿತ್ತು ಮೇಡಮ್ ಮ್ಯಾಚ್? ಆಕ್ಚುಲಿ ಪಂಜಾಬ್ ಪ್ರತಿ ಬಾಲ್ನು ಆಕ್ಚುಲಿ ಪಂಜಾಬ್ ಟೀಮ್ ಬೋಲ್ ಮಾಡಿದಂಥ ಬೌಲಿಂಗ್ ವೇಳೆಯಲ್ಲಿ ಪ್ರತಿ ಬಾಲ್ನು ಎಂಜಾಯ್ ಮಾಡ್ತಿದ್ರು. ಹೌದು ಸರ್, ನಮ್ದು 18 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ಗೆದ್ದಿದ್ದೀವಿ. ಎಷ್ಟು ಸಮಾಧಾನ ಅಂದ್ರೆ ವನವಾಸಕ್ಕೆ ಹೋಗಿ ನಾವು ಇವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕು ಅನಿಸ್ತಿದ್ದೆ ಸರ್. ಪ್ರತಿ ಬಾಲ್ನು ಎಂಜಾಯ್ ಮಾಡ್ತಿದ್ರಿ ಅಂತ ಆಕ್ಚುಲಿ? ಹೌದು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲ ಅಲ್ಲಿ ಒಂದು ವಿಕೆಟ್ ಬಿದ್ರೆ ನಾವು ಇಲ್ಲಿ ಕಿರ್ಚಾಡ್ತೀವಿ, ಅಲ್ಲಿ ನಾವು ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಕಿರ್ಚಾಡ್ತೀವಿ, ಒಂದು ಸಿಕ್ಸರ್ ಹೊಡೆದ್ರೆ ನಾವು ಕಿರ್ಚಾಡ್ತೀವಿ. ಅಲ್ಲಿರೋ ವೈಬ್ರೇಷನ್, ಸ್ಟೇಡಿಯಂ ವೈಬ್ರೇಷನ್ ನಾವು ಇಲ್ಲಿ ತೋರಿಸ್ಕೊತಾ ಇದೀವಿ ಸರ್. ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ ಅಂತ? RCB 18 ವರ್ಷದಿಂದ ನಾವು ಕಾಯ್ತಾ ಇದ್ರಿ. ನಾವು ಅವಾಗ ಕಾಲೇಜಲ್ಲಿ ಇದ್ರಿ, ಇವಾಗ ನಾವು ಕೆಲಸ ಮಾಡಿ ಮದುವೆ ಆಗಿ ಮಕ್ಕಳು ಆಗಿದೆ. ನಾವು ಕಾಯ್ತಾ ಇದ್ರಿ ಇಷ್ಟು ವರ್ಷ ಯಾವಾಗ ಗೆಲ್ತಾರೆ ಅಂತ. ಫೈನಲಿ ಗೆದ್ದಿದ್ದಾರೆ. ನಾವು ಇವಾಗ ಆರಾಮಾಗಿ ಮಲ್ಕೋಬಹುದು. 18 ವರ್ಷದಲ್ಲಿ ಅವರು ಹಾಕಿರೋ ನಾವು ದುಡ್ಡು, ನಾವು ಪಾರ್ಟಿ ಮಾಡಿರೋದೆಲ್ಲ ಹಾಕಿದ್ರೆ 4 ಮನೆ ತಗೋಬೋದಾಗಿತ್ತು. ಆದ್ರೆ ಇವತ್ತು ವಿ ವಿಲ್ ಪಾರ್ಟಿ ಆಲ್. ಇದು ಒಂಥರ ನಮ್ಮ ಭಯಾನಕ ಫೈನಲ್ ಇದು. ಯಾಕಂದ್ರೆ RCB ಮತ್ತೆ ಪಂಜಾಬ್ ಅಷ್ಟು ಈಸಿ ಮ್ಯಾಚ್ ಅಲ್ಲ. ಆದ್ರೂ ನಾವು 18 ವರ್ಷ ಗೆದ್ದಿದ್ದೀವಿ. ಯಾಕಂದ್ರೆ ಈ ಸಲ ಕಪ್ ನಮ್ದೇ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶಿವಪ್ರಸಾದ್, TV9 ಬೆಂಗಳೂರು.